Hi, hello, welcome to SS Technology. In this video, we have learned about the RGB LED. What is RGB LED means? RGB LED is the same like as the LED, but it has the 4 terminals. In that 4 terminals, it has red, green and blue terminals. It is working as the light intensity. In that 0 to 225, there is the our light intensity. 0 means black and 225 means bright white light. Same it like has the RGB LED has given the 4 terminals. See in that like there is the one, this is our RGB LED. In this LED they are given 4 terminals. In that 4 terminals, middle one, this one is the ground and this is the red, this is green, this is blue. Okay, ಇದು ನಮ್ದು ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಇದನ್ನ ಏನು ಮಾಡ್ತೀವಿ, ರೆಡ್, ಇದು ಗ್ರೀನು, ಇದು ಬ್ಲೂ. ಈ ತರ ನಾವು ಏನ್ ಮಾಡಬೇಕು, RGB ಅನ್ನ ಕನೆಕ್ಟ್ ಮಾಡಬೇಕು. ಆಮೇಲೆ RGB ಈ ರೀತಿಯಾಗಿ ನಾವು ಏನಂದ್ರೆ ಆರ್ಡಿನೋ ಯುಎನ್ಒಗೆ ಕನೆಕ್ಟ್ ಮಾಡಬೇಕು. ಆ ಆರ್ಡಿನೋ ಯುಎನ್ಒ ಅಲ್ಲಿ ನಾವು ಕೋಡ್ ಅನ್ನ ಅಪ್ಲೋಡ್ ಮಾಡಬೇಕು. ಆರ್ಡಿನೋ ಯುಎನ್ಒ ಅಲ್ಲಿ ನಾವು ಆರ್ಡಿನೋ ಯುಎನ್ಗೆ ಕನೆಕ್ಟ್ ಮಾಡಿ ಆಮೇಲೆ ಏನ್ ಮಾಡಬೇಕು, ಕೋಡ್ ಅನ್ನ ಡಂಪ್ ಮಾಡಬೇಕು. ಈಗ ನಾವು ಕನೆಕ್ಷನ್ ಅಲ್ಲಿ ಲೈಕ್ ದಿಸ್ ಗ್ರೌಂಡ್ ಅನ್ನ ನಾನು ನಿಮ್ಗೆ ಒಂದು 2 RGB LED ಅನ್ನ ಯೂಸ್ ಮಾಡಿ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಅದು ನೀವು ನೋಡಿ. Like that, first we should connect like this in this breadboard has a horizontal and vertical connection. These are the vertical connection, this have the horizontal connection. Okay, now we should connect two RGB LED to our breadboard and after that how it's work. Okay, ಈಗ ನೋಡಿ ಎರಡು LED ಗೆ 4 ಡಿಫರೆಂಟ್ ಟರ್ಮಿನಲ್ಸ್ ಕೊಟ್ಟಿದ್ದಾರೆ. ಈಗ ಅದನ್ನ ಏನು ಮಾಡಬೇಕು ನಾವು ಡಿಫರೆಂಟ್. ಈಗ ಮಿಡಲ್ ಒನ್, this one is the ground, that's why I will connect it to that one is to horizontal line. Okay, this three are the vertical line. Okay, ಅದನ್ನ ಏನು ಮಾಡ್ತೀನಿ ನಾನು ಈಗ ಡೈರೆಕ್ಟ್ ಆಗಿ ರೆಡ್ ಇದರಲ್ಲಿ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ನಾನು ಈ LED ಇಂದ ಹೇಳ್ಕೊಟ್ಟಿದ್ದೆ. ನಾನು ಈ LED ಅಲ್ಲಿ ಏನು ಮಾಡ್ತಾರೆ, 4 ಲೈನ್ ಇರ್ತವೆ, ಒಂದು ಬಿಗ್, ಒಂದು ಮಿಡಲ್ ಒನ್ ಇಸ್ ದ ಬಿಗ್. ಅದಕ್ಕಾಗಿ ಅದನ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಇವು 3 ಏನಿರ್ತವೆ ಸಣ್ಣದಿರ್ತವೆ, ಅದನ್ನ ನಾವು ರೆಡ್ ಗ್ರೀನು ಅಂತ ತಗೊಂಡು ಅದನ್ನ ಕನೆಕ್ಟ್ ಮಾಡಬೇಕು. ಹಾಗೆ ಫಸ್ಟ್ ದಿಸ್ ಒನ್ ಇಸ್ ದ ಅವರು ರೆಡ್, ಇನ್ ದಟ್ RGB ಮೀನ್ಸ್ ರೆಡ್, ದಿಸ್ ಗ್ರೀನ್, ದಿಸ್ ಈಸ್ ಬ್ಲೂ, ಗ್ರೀನ್, ರೆಡ್. ಇವು 3 ಏನು ಮಾಡಬೇಕು ನಾವು ಈ ರೀತಿ ಕನೆಕ್ಟ್ ಮಾಡಬೇಕು. ಓಕೆ, ಇದನ್ನ ಸೇಮ್ ಆಸ್ ಇಟ್ ಈಸ್ ಪಿನ್ ನಂಬರ್ ನೋಡಿಕೊಂಡು ನಾವು ಕನೆಕ್ಟ್ ಮಾಡಬೇಕು. ಕೋಡಲ್ಲಿ ಯಾವ ಪಿನ್ ಇರ್ತವೆ ನಾನು ಈಗ ಏನು ಮಾಡಿದ್ದೀನಿ, ರೆಡ್ ಅನ್ನ ಪಿನ್ ನಂಬರ್ 11 ಕೊಟ್ಟಿದ್ದೀನಿ. ರೆಡ್ ಅನ್ನ ಪಿನ್ ನಂಬರ್ 11 ಕನೆಕ್ಟ್ ಮಾಡಿದ್ದೀನಿ, ರೆಡ್ಡು. ಆಮೇಲೆ ರೆಡ್ಡು ಗ್ರೀನ್ ಟರ್ಮಿನಲ್ ಅನ್ನ ಏನು ಮಾಡಿದ್ದೀನಿ, ಪಿನ್ ನಂಬರ್ 10. ಆಮೇಲೆ ಬ್ಲೂ ಟರ್ಮಿನಲ್ ಅನ್ನ ಏನು ಮಾಡಿದ್ದೀನಿ, ಪಿನ್ ನಂಬರ್ 9ಗೆ. ಇದು ಸೇಮ್ ಆಸ್ ಇಟ್ ಈಸ್ ಹಾಗೆ ಕನೆಕ್ಟ್ ಮಾಡಬೇಕು. ಪಿನ್ ನಂಬರ್ ನೋಡ್ಕೊಂಡು ಕನೆಕ್ಟ್ ಮಾಡಬೇಕು. ಆಮೇಲೆ 2 ಕಾಮನ್ ತಗೊಂಡು ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಅದಾದ್ಮೇಲೆ ಏನು ಮಾಡ್ಬೇಕಂದ್ರೆ ನಾವು ಈಗ ಕೋಡ್ನ ಈಗ ಏನು ಮಾಡಬೇಕು, USB ಅನ್ನ ಕನೆಕ್ಟ್ ಮಾಡಿ ಕೋಡ್ನ ಅಪ್ಲೋಡ್ ಮಾಡಬೇಕು. USB ಕನೆಕ್ಟ್ ಆದ ತಕ್ಷಣ ಕೋಡನ್ನ ಅಪ್ಲೋಡ್ ಮಾಡಬೇಕು. ಕೋಡ್ನ ಇಲ್ಲಿ ನಮ್ದು ಏನಾಗುತ್ತೆ, ಅಪ್ಲೋಡಿಂಗ್ ಕೋಡ್ ಡನ್ ಕಂಪೈಲಿಂಗ್ ಆಯಿತು. ಈಗ ಡನ್ ಅಪ್ಲೋಡಿಂಗ್ ಕೋಡ್ ಏನಾಯ್ತು, ಅಪ್ಲೋಡ್ ಆಯಿತು. ಕೋಡ್ ಅಪ್ಲೋಡ್ ಆದ ತಕ್ಷಣ ಏನು ಮಾಡ್ಬೇಕಂದ್ರೆ ನಾವು ಈಗ ನೋಡಬೇಕು ನಮ್ದು ಹೇಗೆ ವರ್ಕ್ ಆಗ್ತಾ ಇದೆ ಅಂತ ನೋಡಿ. ಈಗ ರೆಡ್ಡು, ಗ್ರೀನು, ಇದೇ ಥರ ಡಿಫ್ರೆಂಟ್ ಕಲರ್ಸ್ ಏನಾಗ್ತಾ ಇದೆ ನಮ್ಮ LED ಅಲ್ಲಿ ಬ್ಲಿಂಕ್ ಆಗ್ತಿದೆ. ಇದು RGB LED ಫಂಕ್ಷನ್. RGB ಈ LED ಅನ್ನ ಯೂಸ್ ಮಾಡಿ ನಾವು ಎಲ್ಲೆಲ್ಲಿ ಯಾವ್ಯಾವ ಪ್ರಾಜೆಕ್ಟಲ್ಲಿ ಈ LED ನ ಯೂಸ್ ಮಾಡ್ಬೋದು ಅಂದರೆ ಟ್ರಾಫಿಕ್ ಕಂಟ್ರೋಲಲ್ಲಿ ಈ ಥರ ಯೂಸ್ ಮಾಡ್ಬೋದು 60 ಸೆಕೆಂಡ್ಗೆ. ಆಮೇಲೆ ರೆಡ್ಡು, ಗ್ರೀನು ಈ ಥರ ಏನಾಗುತ್ತೆ, ಡಿಫ್ರೆಂಟ್ ಕಲರ್ಸನ್ನು ಟ್ರಾಫಿಕ್ ಕಂಟ್ರೋಲಲ್ಲಿ ನಾವು ಬ್ಲಿಂಕಿಂಗಲ್ಲಿ ಯೂಸ್ ಮಾಡ್ಬೋದು. ಟ್ರಾಫಿಕ್ ಕಂಟ್ರೋಲ್, ಆಮೇಲೆ ಸ್ಮಾರ್ಟ್ ಸಿಟಿಯಲ್ಲಿ, ಅಥವಾ ನೀವೇನಾದರೂ ಬೇರೆ ಈ ಥರ ಡಿಫ್ರೆಂಟ್ ಕಲರ್ಸನ್ನು ಒಂದೇ LED ಇಂದ ಬ್ಲಿಂಕ್ ಮಾಡ್ಬೋದು. ಅದಕ್ಕಾಗಿ ಗ್ರೀನ್ ಕೊಟ್ಟರೆ ಇದಾಗುತ್ತೆ, ರೆಡ್ಡು ಈ ಥರ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಈ LED ಥ್ರೂ ನೀವು ಯೂಸ್ ಮಾಡ್ಬೋದು. ಓಕೆ, ಇದರಲ್ಲಿ ಏನು ಮಾಡ್ತಾರೆ, ಇದು ಸೇಮ್ ಆಸ್ ಇಟ್ ಈಸ್ ಇನ್ ದ್ಯಾಟ್ ಕೋಡ್ ಏನು ಕೊಟ್ಟಿದ್ದಾರೆ ನೋಡಿ. ಇನ್ ದ್ಯಾಟ್ ಕೋಡಲ್ಲಿ ರೆಡ್ಡಿಗೆ ಇಂಟೆನ್ಸಿಟಿ ಚೇಂಜ್ ಆಗುತ್ತೆ, ಪಿನ್ ನಂಬರು. ಓಕೆ, 220 ಇಂಟೆನ್ಸಿಟಿ ನೀವು ಚೇಂಜ್ ಮಾಡಿದ್ರೆ ಯಾವ ಕಲರ್ ಬೇಕು ಆ ಕಲರನ್ನು ನೀವು ಏನು ಮಾಡ್ಬೋದು, ಇಂಟೆನ್ಸಿಟಿ ವೈಸು ನೀವು ನಿಮ್ಮ ಕೋಡಲ್ಲಿ ಹಾಕ್ಕೊಂಡು ಏನಾಗ್ಬೋದು, ಡಿಫ್ರೆಂಟಾಗಿ ನೀವು LED ಅನ್ನು ಬ್ಲಿಂಕ್ ಮಾಡ್ಬೋದು. ಓಕೆನಾ, ನೋಡಿ ಬ್ಲೂ, ರೆಡ್ಡು ಈ ಥರ ಬೇಕಂದರೆ ನೀವು ಡಿಫ್ರೆಂಟ್ ಇಂಟೆನ್ಸಿಟಿ ವ್ಯಾಲ್ಯೂವನ್ನು ಚೇಂಜ್ ಮಾಡಿದ್ರೆ ನಿಮಗೆ ಫಾರ್ ದ ಗ್ರೇಗೆ ಏನು ಕೊಟ್ಟಿದ್ದಾರೆ, ವೈಟಿಗೆ ಏನು ಇರುತ್ತೆ. ಓಕೆ, ಆ ಕೋಡನ್ನು ಏನು ಮಾಡ್ಬೋದು ನೀವು ನಿಮ್ಮ ಇದರಲ್ಲಿ ಹಾಕ್ಕೊಂಡು ಅದನ್ನು ಬ್ಲಿಂಕ್